welcome back to Active Catalyst. Let us know about the super important questions of operating system. First question is distinguish between the following terms. ಹೀಗೆ ಹೀಗೆ ಡಿಫ್ರೆನ್ಸ್ ಕೇಳ್ತಾರೆ. ಅವ್ರ ಡಿಫ್ರೆನ್ಸ್ ಇವು ಮೂರೇ ಕೇಳ್ತಾರೆ. ಆಲ್ಮೋಸ್ಟ್ ಆಲ್ ಕ್ವಶನ್ ಪೇಪರಲ್ಲಿ ಇವು ಮೂರೇ ಕೇಳಿದ್ದಾರೆ. ಫಸ್ಟ್ ಈಸ್ ಮಲ್ಟಿ ಪ್ರೋಗ್ರಾಮಿಂಗ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್ and multi-processor system and cluster system and multi-programming versus multitasking ಅಂತ ಇವು ಮೂರು ಕ್ವಶನ್ ಕೇಳ್ತಾರೆ. ಆಮೇಲೆ ನೀವು ಫಸ್ಟ್ ಏನು ಬರೀರಿ ಅಂತ ಹೇಳಿದ್ರೆ ಮಲ್ಟಿ ಪ್ರೋಗ್ರಾಮಿಂಗ್ ಅಂದರೆ ಏನಂತ ಬರೀರಿ. ಮಲ್ಟಿ ಪ್ರೋಗ್ರಾಮ್ ಇಸ್ ಅ ಟೆಕ್ನಿಕ್ ದಟ್ ಅಲೌಸ್ ಮಲ್ಟಿಪಲ್ ಪ್ರೋಗ್ರಾಮ್ಸ್ to be loaded into a memory and executed by a CPU. The operating system manages these programs switching between them. ಮಲ್ಟಿ ಪ್ರೋಗ್ರಾಮಿಂಗ್ ಅಂತ ಹೇಳಿದ್ರೆ ಇಲ್ಲೇ ಐತಿ. ಅಂದ್ರೆ ಸಿ ಪಿ ಯು ಏನು ಮಾಡುತ್ತಾ ಮಲ್ಟಿಪಲ್ ಪ್ರೋಗ್ರಾಮ್ಸ್ನ ಎಕ್ಸಿಕ್ಯೂಟ್ ಮಾಡುತ್ತಾ. ಆ್ಯಂಡ್ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಪ್ರೋಗ್ರಾಮ್ ವೇಟ್ ಮಾಡತ್ತೀರ ಇನ್ನೊಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುತ್ತೆ. ಸೈಮಲ್ಟೇನಿಯಸ್ಲಿ ಎಕ್ಸಿಕ್ಯೂಟ್ ಆಗಲ್ಲ. ಆ್ಯಂಡ್ ಇದ್ರದ್ದು ಮೇನ್ ಗೋಲ್ ಏನಿರ್ತೈತೆ ಅಂತ ಹೇಳಿದ್ರೆ ಮಲ್ಟಿಪಲ್ ಇವನ್ನ ಏನದು ಮಲ್ಟಿಪಲ್ ಫೈಲ್ಸ್ ಅಥವಾ ಮಲ್ಟಿಪಲ್ ಪಿ ಡಿ ಎಫ್ಸ್ನ ರನ್ ಮಾಡೋದಿರ್ತೈತಿ. ಮತ್ತು ಇದು ಹೇಗೆ ಇಂಟ್ರ್ಯಾಕ್ಷನ್ ಮಾಡುತ್ತೆ ಅಂತ ಹೇಳಿದ್ರೆ ಇದು ಡೈರೆಕ್ಟ್ ಇಂಟ್ರ್ಯಾಕ್ಷನ್ ಇರೋಂಗಿಲ್ಲ. ಯಾವಾಗ ಡೈರೆಕ್ಟ್ ಇಂಟ್ರ್ಯಾಕ್ಷನ್ ಇರೋಂಗಿಲ್ಲ ಅಂದ್ರೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡೋ ಮುಂದಾಗ ಡೈರೆಕ್ಟ್ ಇಂಟ್ರ್ಯಾಕ್ಷನ್ ಇರೋಂಗಿಲ್ಲ. ಆಮೇಲೆ ಮಲ್ಟಿ ಟಾಸ್ಕಿಂಗ್ ಅಂದ್ರೆ ಏನು? ಮಲ್ಟಿ ಟಾಸ್ಕಿಂಗ್ ಈಸ್ ಆನ್ ಅಡ್ವಾನ್ಸ್ ಫಾರ್ಮ್ ಆಫ್ ಅ ಮಲ್ಟಿ ಪ್ರೋಗ್ರಾಮಿಂಗ್ where CPU switches between tasks quickly so user feel that all programs running simultaneously. ಮಲ್ಟಿಟಾಸ್ಕಿಂಗ್ ಅಂದರೆ ಇದೊಂದು ಅಡ್ವಾನ್ಸ್ಡ್ ಫಾರ್ಮ್. ಇಲ್ಲಿ ಏನಾಗುತ್ತೆ ಸಿ ಪಿ ಯು ಐತಲ್ಲ ಒಂದು ಫೈಲಿಂದ ಇನ್ನೊಂದು ಫೈಲ್ ಸೈಮಲ್ಟೇನಿಯಸ್ ಆಗಿ ಚೇಂಜ್ ಆಗ್ತಾ ಇರ್ತೈತಿ. ಸೊ ಯೂಸರ್ ಏನು ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ಯೂಸರಿಗೆ ಗೊತ್ತೇ ಆಗಲ್ಲ ಅದು ಸಿ ಪಿ ಯು ಸ್ವಿಚ್ ಮಾಡತೈತೆ ಫೈಲ್ ಅಂತ. ಯೂಸರ್ ಹೆಂಗೆ ಫೀಲ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಪ್ರೋಗ್ರಾಮು ಸೈಮಲ್ಟೇನಿಯಸ್ಲಿ ಆಗಿ ರನ್ ಆಗತ್ತಂತ. ಬಟ್ ಮಲ್ಟಿ ಪ್ರೋಗ್ರಾಮ್ ಒಳಗೆ ಹಂಗೆ ಆಗಂಗಿಲ್ಲ. ಮಲ್ಟಿ ಪ್ರೋಗ್ರಾಮ್ ಒಳಗೆ ಒಂದು ರನ್ ಆಗತ್ತಿದ್ರೆ ಇನ್ನೊಂದು ವೇಟ್ ಮಾಡಬೇಕು. ಮಲ್ಟಿ ಟಾಸ್ಕ್ ಒಳಗೆ ಎರಡು ಸೈಮಲ್ಟೇನಿಯಸ್ ಆಗಿ ರನ್ ಆಗ್ತಿರ್ತಾವೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ it works on the same principle as a multiple programming but with the frequent switching of a task, allowing user to interact with the system in a real time while example typing a document while listening to a music. ಮಲ್ಟಿಟಾಸ್ಕಿಂಗ್ ಅಂದ್ರೇನು? ಇದು ಹೆಂಗೆ ವರ್ಕ್ ಆಗುತ್ತೆ ಅಂದ್ರೆ ಸೇಮ್ ಮಲ್ಟಿ ಪ್ರೋಗ್ರಾಮ್ ಹೆಂಗೆ ವರ್ಕ್ ಆಗುತ್ತೆ ಹಾಗೆ ವರ್ಕ್ ಆಗುತ್ತೆ. ಬಟ್ ಇಲ್ಲಿ ಮಲ್ಟಿ ಪ್ರೋಗ್ರಾಮ್ ಒಳಗೆ ಏನು ಸಿ ಪಿ ಯು ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಇನ್ನೊಂದು ಪ್ರೋಗ್ರಾಮ್ ಹೆಂಗೆ ವೇಟ್ ಆಗುತ್ತೆ ಹಾಗಿರಂಗಿಲ್ಲ. ಇಲ್ಲೇ ನಾವು ಹೆಂಗೆ ವರ್ಕ್ ಮಾಡ್ಬೋದು ಅಂತ ಹೇಳಿದ್ರೆ ಈಗ ನಾವು ಡಾಕ್ಯುಮೆಂಟ್ ಟೈಪ್ ಮಾಡ್ಕೋತಾನೆ ಮ್ಯೂಸಿಕ್ ಕೇಳ್ಬೋದು. ಆ ಥರ ಒಂದು ವರ್ಕ್ ಮಾಡ್ಕೋತಾ ಇನ್ನೊಂದು ವರ್ಕೂ ಮಾಡ್ಬೋದು. ಇದ್ರದ್ದು ಗೋಲ್ ಏನಂತ ಹೇಳಿದ್ರೆ ಯೂಸರ್ಗೆ ಫೀಲ್ ಆಗಬೇಕು ಎಲ್ಲ ಪ್ರೋಗ್ರಾಮ್ಸ್ ಸೈಮಲ್ಟೇನಿಯಸ್ ಆಗಿ ರನ್ ಆಗತ್ತಂತ. ಆ್ಯಂಡ್ ಇದು ಯೂಸರ್ ಡೈರೆಕ್ಟ್ ಇಂಟ್ರಾಕ್ಟಿಂಗ್ ಇರ್ತೈತಿ ಯೂಸರ್ ಜೊತೆ. ಆ್ಯಂಡ್ ರಿಯಲ್ ಟೈಮ್ ಒಳಗೆ ಇರ್ತೈತಿ. ಆಮೇಲೆ ಕೀ ಡಿಫ್ರೆನ್ಸ್ ಬಿಟ್ವೀನ್ ಮಲ್ಟಿ ಪ್ರೋಗ್ರಾಮಿಂಗ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್ ಇದನ್ನ ಬರ್ರಿ. ಮಲ್ಟಿ ಪ್ರೋಗ್ರಾಮಿಂಗ್ ಅಂದರೆ ಫೋಕಸ್ ಆನ್ ಕೀಪಿಂಗ್ ದ ಸಿ ಪಿ ಯು ಬಿಸಿ ಬೈ ರನ್ನಿಂಗ್ ಮಲ್ಟಿಪಲ್ ಪ್ರೋಗ್ರಾಮ್. ಮಲ್ಟಿ ಪ್ರೋಗ್ರಾಮ್ ಒಳಗೆ ಏನಿರ್ತೈತಿ ಒಂದು ಪ್ರೋಗ್ರಾಮ್ ರನ್ ಆಗಬೇಕಾದ್ರೆ ಇನ್ನೊಂದು ವೇಟ್ ಆಗುತ್ತೆ. ಬಟ್ ಮಲ್ಟಿ ಟಾಸ್ಕಿಂಗ್ ಒಳಗೆ ಎರಡು ಸೈಮಲ್ಟೇನಿಯಸ್ ಆಗಿರ್ತೈತಿ. ಆ್ಯಂಡ್ ಇದ್ರೊಳಗೆ ರಿಯಲ್ ಟೈಮ್ ಇರೋಂಗಿಲ್ಲ. ಇದ್ರೊಳಗೆ ರಿಯಲ್ ಟೈಮ್ ರೆಸ್ಪಾನ್ಸ್ ಇರ್ತೈತಿ. ಆ್ಯಂಡ್ ಇಲ್ಲಿ ಸಿ ಪಿ ಯು ಮಲ್ಟಿ ಪ್ರೋಗ್ರಾಮಿಂಗ್ ಒಳಗೆ ಸಿ ಪಿ ಯು ಒಂದಕ್ಕೊಂದು ಫೈಲ್ ಚೇಂಜ್ ಮಾಡುತ್ತಾ ವೇಟ್ ಮಾಡಿ ಇನ್ನೊಂದು ಫೈಲ್ ಎಕ್ಸಿಕ್ಯೂಟ್ ಮಾಡುತ್ತಾ. ರಿಯಲ್ ಟೈಮ್ ಅಂದರೆ ಡೈರೆಕ್ಟ್ ಇಂಟ್ರಾಕ್ಷನ್ ಇರ್ಲಾರ್ದೇ ಒಂದು ಫೈಲ್ ವೇಟ್ ಮಾಡೋದು ಆಮೇಲೆ ಒಂದು ಫೈಲ್ ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ಇಲ್ಲಿ ಡೈರೆಕ್ಟ್ ಇಂಟ್ರಾಕ್ಷನ್ ಇರ್ತೈತಿ. ಸೊ ನೆಕ್ಸ್ಟ್ ಮಲ್ಟಿ ಪ್ರೊಸೆಸರ್ ಸಿಸ್ಟಮ್ ಆ್ಯಂಡ್ ಕ್ಲಸ್ಟರ್ ಸಿಸ್ಟಮ್ಸ್ ನೋಡೋಣ ನಾವು. ಮಲ್ಟಿಪ್ರೊಸೆಸರ್ ಸಿಸ್ಟಮ್ ಆ್ಯಂಡ್ ಕ್ಲಸ್ಟರ್ ಸಿಸ್ಟಮ್. ಮಲ್ಟಿಪ್ರೊಸೆಸರ್ ಸಿಸ್ಟಮ್ ಅಂತ ಹೇಳಿದ್ರೆ ಏನು? ಇದು ಸೇಮ್ ಆಸ್ ಮಲ್ಟಿ ಟಾಸ್ಕಿಂಗ್ ಆ್ಯಂಡ್ ಮಲ್ಟಿ ಪ್ರೋಗ್ರಾಮಿಂಗ್ ಥರ. ಇಲ್ಲಿ ಎರಡು ಪ್ರೊಸೆಸ್ಸು ಸೈಮಲ್ಟೇನಿಯಸ್ ಆಗಿ ಒಂದೇ ಮೆಮೊರಿಯಲ್ಲಿ ಎಕ್ಸಿಕ್ಯೂಟ್ ಆಗ್ತಾವೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ
ಹೇಗೆ ವರ್ಕ್ ಆಗುತ್ತೆ ಸೈಮಲ್ಟೇನಿಯಸ್ ಆಗಿ ವರ್ಕ್ ಆಗುತ್ತೆ ಬಟ್ ಡಿಫ್ರೆಂಟ್ ಪಾರ್ಟ್ ಒಳಗೆ ವರ್ಕ್ ಆಗುತ್ತೆ. ಇದು ಅಡ್ವಾಂಟೇಜ್ ಏನು ಇನ್ಕ್ರೀಸ್ಡ್ ಥ್ರೋಪುಟ್ ಅಂದರೆ ಅಡ್ವಾಂಟೇಜಸ್ ಏನು ಭಾಳಷ್ಟು ಪ್ರೊಸೆಸಸ್ ಒಂದೇ ಟೈಮ್ ಒಳಗೆ ಇದಾಗ್ಬೋದು, ಒಂದೇ ಟೈಮ್ ಒಳಗೆ ಎಕ್ಸಿಕ್ಯೂಟ್ ಆಗಬಹುದು. ಆ್ಯಂಡ್ ಏನದು ಕಾಸ್ಟ್ ಕಡಿಮೆ ಇರ್ತೈತಿ ಕಂಪೇರೇಟಿವ್ಲಿ ಸಿಂಗಲ್ ಪ್ರೊಸೆಸರಿಗೆ ಕಂಪೇರ್ ಮಾಡಿದ್ರೆ ಇದ್ರ ಕಾಸ್ಟ್ ಕಡಿಮೆ ಆಗುತ್ತೆ. ಆ್ಯಂಡ್ ಏನದು ಇದ್ರ ಇನ್ನೊಂದು ಅಡ್ವಾಂಟೇಜಸ್ ಗೊತ್ತು ಏನಂತ ಹೇಳಿದ್ರೆ ಇನ್ ಕೇಸ್ ಒಂದು ಪ್ರೊಸೆಸರ್ ಫೇಲ್ ಆತಂತ ಹೇಳಿದ್ರೆ ಇನ್ನೊಂದು ಪ್ರೊಸೆಸರ್ ತಗೊಳುತ್ತೆ. ಅಂದರೆ ಫೇಲ್ ಆಗಕ್ಕೆ ಅಷ್ಟು ಸಿಸ್ಟಮ್ ಫೇಲ್ ಆಗಕ್ಕೆ ಬಿಡಂಗಿಲ್ಲ. ಈಗ ಒಂದು ಫೇಲ್ ಆತಂದ್ರೆ ಇನ್ನೊಂದು ಕ್ಯಾರಿ ಅಪ್ ಮಾಡುತ್ತೆ ಅದನ್ನು ಹೆಂಗೆ ಡೆವಲಪ್ ಮಾಡ್ಬೇಕಂತ. ಆ್ಯಂಡ್ ಮಲ್ಟಿ ಪ್ರೊಸೆಸರ್ ಸಿಸ್ಟಮ್ ಒಳಗೆ 2 ಟೈಪ್ ಬರ್ತಾವೆ, ಅಸಿಮೆಟ್ರಿಕ್ ಮಲ್ಟಿ ಪ್ರೊಸೆಸಿಂಗ್ ಆ್ಯಂಡ್ ಸಿಮೆಟ್ರಿಕ್ ಮಲ್ಟಿ ಪ್ರೊಸೆಸಿಂಗ್ ಅಂತ. ಅಸಿಮೆಟ್ರಿಕ್ ಅಂತ ಹೇಳಿದ್ರೇನು ಇಲ್ಲಿ ಒಂದು ಮಾಸ್ಟರ್ ಪ್ರೊಸೆಸರ್ ಇರ್ತೈತಿ, ಅದು ಎಲ್ಲ ಪ್ರೊಸೆಸರ್ನು ಕಂಟ್ರೋಲ್ ಮಾಡುತ್ತೆ. ಈಗ ಹೆಂಗೆ ನಮ್ಮ ಸ್ಕೂಲ್ ಅಥವಾ ಕಾಲೇಜಲ್ಲಿ ಹೇಗೆ ನಮ್ಮ HODs ಇರ್ತಾರೆ, ನಮ್ಮ ಪ್ರಿನ್ಸಿಪಲ್ ಇರ್ತಾರೆ, ಅದರ ಅಂಡರ್ ಎಲ್ಲ HOD ವರ್ಕ್ ಮಾಡ್ತಾರೆ. ಆ ಟೈಪ್ ಒಂದು ಮಾಸ್ಟರ್ ಇರುತ್ತೆ, ಅದು ಎಲ್ಲ ಪ್ರೊಸೆಸರ್ಗೆ ಕಂಟ್ರೋಲ್ ಮಾಡುತ್ತೆ. ಸಿಮೆಟ್ರಿಕ್ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಪ್ರೊಸೆಸರ್ಗೂ ಈಕ್ವಲ್ ರೈಟ್ಸ್ ಇರ್ತೈತಿ, ಎಲ್ಲರೂ ಸಿಸ್ಟಮ್ನ ಇದನ್ನ ಮಾಡ್ಬೋದು. ನೆಕ್ಸ್ಟ್ ಕ್ಲಸ್ಟರ್ ಸಿಸ್ಟಮ್ ಅಂದ್ರೆ ಏನು ನೋಡೋಣ. ಕ್ಲಸ್ಟರ್ ಸಿಸ್ಟಮ್ ಅಂತ ಹೇಳಿದ್ರೆ ಕ್ಲಸ್ಟರ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಮಲ್ಟಿಪಲ್ ಇಂಡಿಪೆಂಡೆಂಟ್ ಕಂಪ್ಯೂಟರ್ಸ್ ಕನೆಕ್ಟೆಡ್ ಥ್ರೂ ಅ ನೆಟ್ವರ್ಕ್ ವರ್ಕ್ ಟುಗೆದರ್ ಆಸ್ ಅ ಯೂನಿಫೈಡ್ ಸಿಸ್ಟಮ್. ಈಚ್ ಕಂಪ್ಯೂಟರ್ ಇನ್ ಅ ಕ್ಲಸ್ಟರ್ ವರ್ಕ್ಸ್ ಆನ್ ಅ ಡಿಫ್ರೆಂಟ್ ಟಾಸ್ಕ್ ಬಟ್ ಶೇರ್ ಅ ರಿಸೋರ್ಸಸ್. ಅಂದರೆ ಇದು ಏನು ಮಾಡ್ತಾ ಕ್ಲಸ್ಟರ್ ಅಂತ ಹೇಳಿದ್ರೆ ಇದು ಇಂಡಿಪೆಂಡೆಂಟ್ ಕಂಪ್ಯೂಟರ್ಸ್ ಅಂದ್ರೆ ಇದು ಎದ್ರ ಮೇಲೂ ಡಿಪೆಂಡೆಂಟ್ ಆಗಿರಲ್ಲ, ಬಟ್ ನೆಟ್ವರ್ಕ್ ಥ್ರೂ ಕನೆಕ್ಟೆಡ್ ಇರ್ತೈತಿ. ಆ್ಯಂಡ್ ಎಲ್ಲ ಕಂಪ್ಯೂಟರು ಅಂದರೆ ಎಲ್ಲ ಕಂಪ್ಯೂಟರು ಬೇರೆ ಬೇರೆ ಟಾಸ್ಕ್ ಇದನ್ನು ಮಾಡುತ್ತಾ ಬೇರೆ ಬೇರೆ ಟಾಸ್ಕ್ ಎಕ್ಸಿಕ್ಯೂಟ್ ಮಾಡಿದ್ರು, ಬಟ್ ಅದು ಎಲ್ಲದು ಸೇಮ್ ರಿಸೋರ್ಸಸ್ ಇರ್ತೈತಿ, ಅದು ಶೇರ್ ಮಾಡುತ್ತಾ. ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ದಿ ಸಿಸ್ಟಮ್ ಪ್ರೊವೈಡ್ ಹೈ ಅವೈಲಬಿಲಿಟಿ ಬೈ ಮೇಕಿಂಗ್ ಶೋರ್ ಸರ್ವಿಸಸ್ ಕಂಟಿನ್ಯೂ ಇವನ್ ಇಫ್ ಒನ್ ಆರ್ ಮೋರ್ ಸಿಸ್ಟಮ್ ಫೇಲ್. Clustering can be used to store copies of a file and prevent data loss. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಸಿಸ್ಟಮ್ನು ಹೈ ಅವೈಲಬಿಲಿಟಿ ಪ್ರೊವೈಡ್ ಮಾಡುತ್ತೆ. ಅಂದ್ರೆ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಇದ್ರೊಳಗೆ ಭಾಳಷ್ಟು ಸರ್ವಿಸಸ್ ಅವೈಲಬಲ್ ಇರ್ತಾವೆ. ಇನ್ ಕೇಸ್ ಒಂದು ಫೇಲ್ ಆತಂತ ಹೇಳಿದ್ರೆ ಇನ್ನೊಂದು ಕ್ಯಾರಿ ಅಪ್ ಮಾಡ್ಬೋದು. ಆ್ಯಂಡ್ ಇದರ ಅಡ್ವಾಂಟೇಜಸ್ ಏನು ಬರ್ತಾವೆ ಅಂದರೆ ಹೈ ಅವೈಲಬಿಲಿಟಿ ಆ್ಯಂಡ್ ಫಾಲ್ಟ್ ಟಾಲರೆನ್ಸ್. ಹೈ ಅವೈಲಬಿಲಿಟಿ ಅಂದ್ರೆ ಒಂದು ಸಿಸ್ಟಮ್ ಫೇಲ್ ಆದರೆ ಇನ್ನೊಂದು ಸಿಸ್ಟಮ್ ಕ್ಯಾರಿ ಮಾಡುತ್ತೆ. ಆ್ಯಂಡ್ ಫಾಲ್ಟ್ ಟಾಲರೆನ್ಸ್ ಅಂದ್ರೆ ಇಫ್ ಈಗ ಒಂದು ನೋಡ್ ಏನಾದ್ರು ಫೇಲ್ ಆತಂದ್ರೆ ಒಂದು ಸಿಸ್ಟಮ್ ಫೇಲ್ ಆತಂದ್ರೆ ಅದರ ವರ್ಕು ಇನ್ನೊಂದು ತಗೊಳತ್ತೆ. ಆ್ಯಂಡ್ ಕ್ಲಸ್ಟರ್ ಒಳಗೂ ಸೇಮ್ ಬರ್ತಾವೆ, ಹೇಗೆ ಮಲ್ಟಿ ಪ್ರೊಸೆಸರ್ ಒಳಗೆ ಬಂದಲ್ಲ ಆ ಟೈಪ್. ಅಸಿಮೆಟ್ರಿಕ್ ಕ್ಲಸ್ಟರಿಂಗ್ ಆ್ಯಂಡ್ ಸಿಮೆಟ್ರಿಕ್ ಕ್ಲಸ್ಟರಿಂಗ್ ಅಂತ ಬರ್ತೈತಿ. ಅಸಿಮೆಟ್ರಿಕ್ ಅಂತ ಹೇಳಿದ್ರೆ ಒಂದು ಸಿಸ್ಟಮ್ ರನ್ಸ್ ಆಕ್ಟಿವ್ ಸರ್ವಿಸಸ್ ಆ್ಯಂಡ್ ಅನದರ್ ರಿಮೇನ್ಸ್ ಆನ್ ಸ್ಟ್ಯಾಂಡ್ ಬೈ ಟು ಟೇಕ್ ಓವರ್ ಇಫ್ ಆಕ್ಟಿವ್ ಒನ್ ಫೇಲ್ಸ್. ಇದು ಕ್ಲಸ್ಟರಿಂಗ್ ಅಲ್ಲಿ ಮಲ್ಟಿ ಪ್ರೊಸೆಸಿಂಗ್ ಒಳಗೆ ಏನಿತ್ತು ಒಂದೇ ಮಾಸ್ಟರ್ ಪ್ರೊಸೆಸ್ ಇರ್ತೈತಿ, ಸೊ ಅದೆಲ್ಲ ಬೇರೆ ಪ್ರೊಸೆಸ್ನ ಕಂಟ್ರೋಲ್ ಮಾಡುತ್ತೆ. ಬಟ್ ಇಲ್ಲಿ ಅಸಿಮೆಟ್ರಿಕ್ ಕ್ಲಸ್ಟರಿಂಗ್ ಒಳಗೆ ಏನಿರ್ತೈತಿ ಗೊತ್ತು, ಒಂದು ಸಿಸ್ಟಮ್ ಇರ್ತೈತಿ, ಅದು ಆಕ್ಟಿವ್ ಸರ್ವಿಸಸ್ ರನ್ ಮಾಡುತ್ತೆ. ಇನ್ ಕೇಸ್ ಅದು ಆಕ್ಟಿವ್ ಒಂದು ಫೇಲ್ ಆತಂದ್ರೆ ಇನ್ನೊಂದು ಪ್ರೊಸೆಸ್ ಅದ್ರ ಕೆಲಸನ ಟೇಕಪ್ ಮಾಡ್ತಾರೆ. ಈಗ ಹೆಂಗೆ ಗೊತ್ತು, ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕಾಲೇಜಲ್ಲಿ HOD ಇರ್ತಾರೆ. ಇನ್ ಕೇಸ್ HOD ಏನಾದರೂ ಅಬ್ಸೆಂಟ್ ಆಗಿದ್ರೆ ಅದಕ್ಕೆ ನಮಗೆ ವೈಸ್ HOD ಅಂತ ಇರ್ತಾರಲ್ಲ, ಸೊ HOD ಅಬ್ಸೆಂಟ್ ಆದರೆ ವೈಸ್ HOD ಇರ್ತಾರಲ್ಲ ಅದನ್ನು ಅವತ್ತು HOD ಮಾಡೋ ಕೆಲಸನ ಅವತ್ತು ಅವ್ರು ಹ್ಯಾಂಡಲ್ ಮಾಡ್ತಾರೆ. ಈ ಥರ ಸಿಮೆಟ್ರಿಕ್ ಕ್ಲಸ್ಟರಿಂಗ್ ಅಂದರೆ ಸಿಮೆಟ್ರಿಕ್ ಅಂದ್ರೆ ಸೇಮ್, ಇಲ್ಲೇ ಎಲ್ಲರಿಗೂ ಸೇಮ್ ರೈಟ್ಸ್ ಇರ್ತೈತಿ, ಎಲ್ಲ ಫೈಲ್ಸ್ನು ಹ್ಯಾಂಡಲ್ ಅಪ್ ಮಾಡ್ಬೋದು. ಮಲ್ಟಿ ಪ್ರೊಸೆಸರ್ ಕ್ಲಸ್ಟರ್ ಸಿಸ್ಟಮ್ದ ಡಿಫ್ರೆನ್ಸ್ ಏನು ನೋಡೋಣ. ಮಲ್ಟಿ ಪ್ರೊಸೆಸರ್ಗೆ ಸಿಂಗಲ್ ಸಿಸ್ಟಮ್ ಇರ್ತೈತಿ ಆ್ಯಂಡ್ ಕ್ಲಸ್ಟರ್ ಒಳಗೆ ಮಲ್ಟಿಪಲ್ ಸಿಸ್ಟಮ್ ಇರ್ತೈತಿ. ಇದು ಮೆಮರಿ ಶೇರ್ ಮಾಡುತ್ತಾ, ಮೆಮರಿ ಮತ್ತು ಪೆರಿಫೆರಲ್ಸ್ ಶೇರ್ ಮಾಡುತ್ತಾ. ಇದು ಕ್ಲಸ್ಟರ್ ಒಳಗೆ ಇದು ಡಾಟಾ ಅಷ್ಟೇ ಶೇರ್ ಮಾಡುತ್ತೆ, ಬಟ್ ಮೆಮೊರಿ ಶೇರ್ ಮಾಡಲ್ಲ.
ಇದು ಪ್ಯಾರಲಲ್ ಪ್ರೊಸೆಸ್ ಆಗುತ್ತೆ. ಇಲ್ಲೇ ಫಾಲ್ಟ್ ಟಾಲರೆನ್ಸ್ ಮತ್ತು ಹೈ ಅವೈಲಬಿಲಿಟಿ ಇರ್ತೈತಿ. ಮತ್ತು ಈ ಕಡೆ ಎಲ್ಲ ಪ್ರೊಸೆಸರ್ಸು ಟೈಟ್ ಕಪಲ್ ಆಗಿರ್ತಾವೆ, ಟೈಟ್ಲಿ ಆಗಿ ಕಪಲ್ ಆಗಿರ್ತವೆ ಆ್ಯಂಡ್ ಒಂದೇ ಯೂನಿಟ್ ಒಳಗೆ ಎಲ್ಲ ಆಪ್ರೇಟ್ ಆಗ್ತಾವೆ. ಬಟ್ ಕ್ಲಸ್ಟರ್ ಒಳಗೆ ಏನಿರ್ತಾವೆ, ಒಂದೊಂದು ಪ್ರೊಸೆಸ್ ಬೇರೆ ಬೇರೆ ಹಾಕಿ ಕಪಲ್ ಆಗಿರ್ತಾವೆ. ಎಲ್ಲ ಅವು ಇಂಡಿಪೆಂಡೆಂಟ್ ಇರ್ತಾವೆ. ಸೊ ಎಲ್ಲದೂ ತಮ್ಮದೇ ಒಳಗೆ ಎಕ್ಸಿಕ್ಯೂಟ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಯಾವ್ದು ನೋಡೋಣ. Next question, define operating system. Explain the dual mode of operating system with the neat diagram. ಆಪ್ರೇಟಿಂಗ್ ಸಿಸ್ಟಮ್ ಅಂದ್ರೆ ಏನು? ಇದು ಒಂದು ಸಾಫ್ಟ್ವೇರು ಇದು ಯೂಸರ್ ಮತ್ತು ಕಂಪ್ಯೂಟರ್ ಹಾರ್ಡ್ವೇರ್ ನಡುವೆ ಏನದು ಸಿಸ್ಟಮ್ ಪ್ರೊಸೆಸ್ ಆಗುತ್ತೆ. ಆ್ಯಂಡ್ ಇಟ್ ಮ್ಯಾನೇಜಸ್ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಅಲೌ ಯೂಸರ್ಸ್ ಟು ಎಕ್ಸಿಕ್ಯೂಟ್ ಪ್ರೋಗ್ರಾಮ್ ಕನ್ವಿಯೆಂಟ್. ಅಂದರೆ ಇದು ಏನು ಕಂಪ್ಯೂಟರ್ ಹಾರ್ಡ್ವೇರ್ ಯೂಸರ್ಸ್ಗೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಅಂದ್ರೆ ಒಂದು ಎಫಿಷಿಯೆಂಟ್ ವೇ ಒಳಗೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡೋಕೆ ಅಲೌ ಮಾಡುತ್ತೆ. ಸೊ ಆಪ್ರೇಟಿಂಗ್ ಸಿಸ್ಟಮ್ಗೆ ಇದು ಡೆಫಿನೇಷನ್ ಬರಿಬೇಕು ನೀವು. ಇಲ್ಲಿ ಡಿಫೈನ್ ಅಷ್ಟೇ ಕೇಳಿದಾರೆ, ಸೊ ಅದಕ್ಕೆ ಡೆಫಿನೇಷನ್ ಬರಿಬೇಕು. ಇದಕ್ಕೆ 2 ಮಾರ್ಕ್ಸ್ ಇರ್ತೈತಿ. ಸೊ ಡಿವಲ್ ಮೋಡ್ ಅಂತ ಹೇಳಿದ್ರೆ ಏನು, ಇದಕ್ಕೆ 5 ಮಾರ್ಕ್ಸ್ ಕೊಡ್ತಾರೆ. ಡಿವಲ್ ಮೋಡ್ ಅಂತ ಹೇಳಿದ್ರೆ ಏನು, ಡಿವಲ್ ಮೋಡ್ ರಿಫರ್ಸ್ ಟು ಅ ಸಿಸ್ಟಮ್ ಇನ್ ವಿಚ್ ಕಂಪ್ಯೂಟರ್ ಆಪ್ರೇಟ್ಸ್ ಇನ್ ಟು 2 ಮೋಡ್ಸ್. ಅಂದ್ರೆ ಡಿವಲ್ ಮೋಡ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ 2 ಟೈಪ್ಸ್ ಇರ್ತಾವೆ. ಒಂದು ಯೂಸರ್ ಮೋಡು, ಒಂದು ಕರ್ನಲ್ ಮೋಡ್ ಅಂತ ಇರ್ತೈತಿ. This distinction helps in protecting the operating system from faulty user programs and prevent user programs from interfering with each other. ಅಂದರೆ ಇಲ್ಲಿ ಏನು ಮಾಡುತ್ತೆ, ಆಪ್ರೇಟಿಂಗ್ ಸಿಸ್ಟಮು ಅಂದ್ರೆ ಫಾಲ್ಟ್ ಪ್ರೋಗ್ರಾಮ್ ಜೊತೆ ಫಾಲ್ಟ್ ಪ್ರೋಗ್ರಾಮ್ ಅಪಿಯರ್ ಆಗ್ತಾವಲ್ಲ, ಸೊ ಅದನ್ನು ಪ್ರಿವೆಂಟ್ ಮಾಡೋಕ್ಕೂ ಪ್ರೊಟೆಕ್ಟ್ ಮಾಡ್ತೈತಿ. ಆಮೇಲೆ ಯೂಸರ್ ಪ್ರೋಗ್ರಾಮು ಒಂದಕ್ಕೊಂದು ಕನೆಕ್ಟ್ ಆಗೋಕ್ಕೆ ಅವಾಯ್ಡ್ ಮಾಡುತ್ತೆ. ಇದರ ಮೋಡ್ ಏನು, ಇದು ಡಿವಲ್ ಮೋಡ್ ಆಪ್ರೇಷನ್. ಇದ್ರೊಳಗೆ ಮೋಡ್ ಅಂದರೆ ಡಿವಲ್ ಅಂದ್ರೆ ಮಲ್ಟಿಪಲ್ ಅಂತ ಅರ್ಥ. ಈಗ ಮೋಡ್ ಅಂದರೆ ಏನು ಅಂತ ನೋಡೋಣ. ದಿಸ್ ಡಿಸ್ಟಿಂಕ್ಷನ್ ಹೆಲ್ಪ್ ಇನ್ ಪ್ರೊಟೆಕ್ಟಿಂಗ್ ದ ಆಪ್ರೇಟಿಂಗ್ ಸಿಸ್ಟಮ್ ಫ್ರಮ್ ಫಾಲ್ಟಿ ಯೂಸರ್ ಪ್ರೋಗ್ರಾಮ್ ಆ್ಯಂಡ್ ಪ್ರಿವೆಂಟ್ ಯೂಸರ್ ಪ್ರೋಗ್ರಾಮ್ ಫ್ರಮ್ ಈಗ ಹೇಳಿದ್ನಲ್ಲ ಅದು ಸೇಮ್. ಈಗ ಇದ್ರೊಳಗೆ ಯೂಸರ್ ಮೋಡು ಆ್ಯಂಡ್ ಕರ್ನಲ್ ಮೋಡ್ ಅಂದರೆ ಏನಂತ ನೋಡೋಣ. ಯೂಸರ್ ಮೋಡ್ ಅಂತ ಹೇಳಿದ್ರೆ ಇದು ಯೂಸರ್ ಅಪ್ಲಿಕೇಶನ್ ಯೂಸ್ ಮಾಡುತ್ತಾ. ಇನ್ ದಿಸ್ ಮೋಡ್ ದ ಪ್ರೋಗ್ರಾಮ್ ಹ್ಯಾಸ್ ಅ ಲಿಮಿಟೆಡ್ ಆಕ್ಸೆಸ್ ಟು ದ ಸಿಸ್ಟಮ್ ರಿಸೋರ್ಸಸ್ ಆ್ಯಂಡ್ ಕೆನಾಟ್ ಡೈರೆಕ್ಟ್ಲಿ ಆಕ್ಸೆಸ್ ಹಾರ್ಡ್ವೇರ್ ಆರ್ ಪರ್ಫಾರ್ಮ್ ಕ್ರಿಟಿಕಲ್ ಟಾಸ್ಕ್. ಇದಕ್ಕೆ ಯೂಸರ್ ಮೋಡ್ ಒಳಗೆ ಲಿಮಿಟೆಡ್ ಆಕ್ಸೆಸ್ ಇರ್ತೈತಿ. ಇದು ಡೈರೆಕ್ಟ್ ಆಗಿ ಎಲ್ಲ ಸಿಸ್ಟಮ್ನು ಪ್ರೊಸೆಸ್ ಮಾಡೋಕ್ಕಾಗಿಲ್ಲ. ಸೊ ಇದು ಇನ್ ಕೇಸ್ ಒಂದು ಫೈಲ್ನ ಪ್ರೊಸೆಸ್ ಮಾಡ್ಬೇಕಂತ ಹೇಳಿದ್ರೆ ಇದಕ್ಕೆ ಸರ್ಟೆನ್ ಟಾಸ್ಕ್ ಇರ್ತಾವೆ. ಸೊ ಅದನ್ನೆಲ್ಲ ಮಾಡಿದ್ಮೇಲೆ ಇದು ಏನು ಮಾಡ್ಬೋದು, ಆ ಟಾಸ್ಕ್ನ ಪರ್ಫಾರ್ಮ್ ಮಾಡ್ಬೋದು. ಇಲ್ಲಿ ಇನ್ ಕೇಸ್ ಯೂಸರ್ ಅಪ್ಲಿಕೇಶನ್ದಾಗ ಯಾವುದೇ ಎರರ್ ಕಂಡು ಅಂತ ಹೇಳಿದ್ರೆ ಇದು OSಗೆ ಅಫೆಕ್ಟ್ ಮಾಡೋಂಗಿಲ್ಲ ಆ್ಯಂಡ್ ರನ್ನಿಂಗ್ ಪ್ರೋಗ್ರಾಮ್ಸ್ಗೂ ಅಫೆಕ್ಟ್ ಮಾಡಲ್ಲ. ಕರ್ನಲ್ ಮೋಡ್ ಅಂತ ಹೇಳಿದ್ರೆ ಇದು ಒಂದು ಆಪ್ರೇಟಿಂಗ್ ಸಿಸ್ಟಮ್. ದ OS ಹ್ಯಾಸ್ ಅ ಫುಲ್ ಕಂಟ್ರೋಲ್. ಕರ್ನಲ್ ಮೋಡ್ ಅಂದರೆ ಏನು, ಕರ್ನಲ್ ಮೋಡ್ ಅನ್ನೋದು ಅದೊಂದು ಆಪ್ರೇಟಿಂಗ್ ಸಿಸ್ಟಮ್ ಪಾರ್ಟು. ಇಲ್ಲಿ ಯೂಸರ್ ಮೋಡ್ ಒಳಗೆ ಏನಿರ್ತೈತಿ ಅದಕ್ಕೆ ಪರ್ಮಿಷನ್ ಇರೋಂಗಿಲ್ಲ. ಇದು ಡೈರೆಕ್ಟಾಗಿ ಆಕ್ಸೆಸ್ ಪರ್ಮಿಷನ್ ಇರೋಂಗಿಲ್ಲ ಅಂದರೆ ಆ ಟೈಪ್ ಅಲ್ಲ. ಇದಕ್ಕೆ ಡೈರೆಕ್ಟ್ಲಿ ಆಕ್ಸೆಸ್ ಮಾಡೋಕೆ ಚಾನ್ಸ್ ಇರಲ್ಲ. ಬಟ್ ಕರ್ನಲ್ ಮೋಡ್ ಒಳಗೆ ಏನದು ಎಲ್ಲ ರಿಸೋರ್ಸ್ ಬೇಕು ಇದ್ರದ್ದು ಕಂಟ್ರೋಲ್ ಇರ್ತೈತಿ, ಲೈಕ್ ಮೆಮೊರಿ, ಹಾರ್ಡ್ವೇರ್, ಡಿವೈಸಸ್ ಆ್ಯಂಡ್ ಇದು ಎಲ್ಲ ಟೈಪ್ ಆಫ್ ಪ್ರೊಸೆಸ್ ಮತ್ತು ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಮಾಡ್ಬೋದು. ಇನ್ ದಿಸ್ ಮೋಡ್ ದ OS ಮ್ಯಾನೇಜರ್ ಸಿಸ್ಟಮ್ ಟಾಸ್ಕ್ ಲೈಕ್ ಮ್ಯಾನೇಜಿಂಗ್ ಮೆಮೊರಿ, ಹಾರ್ಡ್ವೇರ್ ಆಕ್ಸೆಸ್ ಆ್ಯಂಡ್ ಪ್ರೊಸೆಸ್ ಸ್ಕೆಡ್ಯೂಲಿಂಗ್ ಅಂತ. ಅಂದರೆ ಇದು ಈ ಟೈಪ್ ಆಫ್ ಟಾಸ್ಕ್ನ ಹ್ಯಾಂಡಲ್ ಮಾಡುತ್ತೆ, ಲೈಕ್ ಮ್ಯಾನೇಜಿಂಗ್ ಮೆಮೊರಿ, ಹಾರ್ಡ್ವೇರ್ ಆಕ್ಸೆಸ್ ಆ್ಯಂಡ್ ಪ್ರೊಸೆಸ್ ಸ್ಕೆಡ್ಯೂಲಿಂಗ್ ಅಂತ. ಸೊ ಈ ಡಯಾಗ್ರಾಮ್ ಇದು. ಸೊ ಈ ಡಯಾಗ್ರಾಮ್ ಹಾಕಬೇಕು. ಈ ಡಯಾಗ್ರಾಮ್ಗೆ ಮೇನ್ ಮಾರ್ಕ್ಸ್ ಇರೋದು. OS ಅಲ್ಲಿ ಡಯಾಗ್ರಾಮ್ ಮೇನ್ ನೋಡ್ತಾರೆ. ಡಯಾಗ್ರಾಮ್ ಕರೆಕ್ಟ್ ಇದ್ದರೆ ಆನ್ಸರ್ ನೀವೇನು ಬರ್ತಿರ್ತೀರ ಅಷ್ಟು ಕರೆಕ್ಟಾಗಿ ನೋಡೋಂಗಿಲ್ಲ ಅವರು. ಡಯಾಗ್ರಾಮ್ ಕರೆಕ್ಟ್ ಇದೆ ಅಂದರೆ ಮಾರ್ಕ್ಸ್ ಕೊಟ್ಬಿಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಯಾವುದೈತೆ ನೋಡೋಣ. ಓಕೆ ಕರ್ನಲ್ ಮೋಡ್ ಆಗ್ತು. ಕರ್ನಲ್ ಮೋಡ್ ಹೇಗೆ ವರ್ಕ್ ಆಗುತ್ತೆ ಅಂತ ಡಿವಲ್ ಮೋಡ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ.
ಇದ್ರೊಳಗೆ ಒಂದು ಸ್ಪೆಷಲ್ ಹಾರ್ಡ್ವೇರ್ ಇರ್ತೈತಿ. ಸೊ ಅದಕ್ಕೆ ಮೋಡ್ ಬಿಟ್ ಅಂತ ಕರಿತೀವಿ. ಸೊ ಅದ್ರೊಳಗೆ 2 ಟೈಪ್ ಇರ್ತಾವೆ, ಕರ್ನಲ್ ಮೋಡು ಮತ್ತು ಯೂಸರ್ ಮೋಡ್ ಅಂತ 2 ಟೈಪ್ಸ್ ಇರ್ತಾವೆ. ಸೊ ಕರ್ನಲ್ ಮೋಡ್ದು ಬಿಟ್ 0 ಇದ್ರೆ ಯೂಸರ್ ಮೋಡ್ದು ಬಿಟ್ 1 ಇರ್ತೈತಿ. ವೆನ್ a user program needs help from the OS like opening file, it makes a system call which causes a switch from user mode to kernel mode. ಅಂದರೆ ಏನು, ಇನ್ ಕೇಸ್ ಯೂಸರ್ ಪ್ರೋಗ್ರಾಮಿಗೆ ಏನಾರ ಓ ಎಸ್ಗೆ ಹೆಲ್ಪ್ ಬೇಕಾಗಿತ್ತಂದ್ರೆ, ಲೈಕ್ ಯೂಸರ್ ಪ್ರೋಗ್ರಾಮ್ ಇನ್ ಕೇಸ್ ಏನಾರ ಒಂದು ಫೈಲ್ನ ಓಪನ್ ಮಾಡ್ಬೇಕಂತ ಹೇಳಿದ್ರೆ, ಸೊ ಇದು ಸಿಸ್ಟಮ್ಗೆ ಕಾಲ್ ಆಗುತ್ತೆ. ಸೊ ಅದು ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ, ಯೂಸರ್ ಮೋಡ್ ಟು ಕರ್ನಲ್ ಮೋಡ್ ಚೇಂಜ್ ಆಗುತ್ತೆ. ಸೊ ಅದೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ, ಫೈಲ್ ಎಲ್ಲ ಓಪನ್ ಆದಮೇಲೆ, ಸೊ ಆಮೇಲೆ ಕರ್ನಲ್ ಮೋಡ್ ಇದ್ದದ್ದು ಯೂಸರ್ ಮೋಡ್ಗೆ ಚೇಂಜ್ ಅಪ್ ಆಗುತ್ತೆ. ಸೊ ಡಿವಲ್ ಮೋಡ್ದು ಅಡ್ವಾಂಟೇಜಸ್ ಏನು, ಪ್ರೊಟೆಕ್ಷನ್ ಬರ್ತೈತಿ, ಸೆಕ್ಯೂರಿಟಿ ಬರ್ತೈತಿ, ಎಫಿಷಿಯಂಟ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಇವು 3 ಟೈಪ್ಸ್ ಬರ್ತಾವೆ. ಪ್ರೊಟೆಕ್ಷನ್ ಅಂದರೆ ದ ಸಿಸ್ಟಮ್ ಈಸ್ ಪ್ರೊಟೆಕ್ಟೆಡ್ ಫ್ರಮ್ ದ ಯೂಸರ್ ಪ್ರೋಗ್ರಾಮ್ ಎರರ್ಸ್. ಯೂಸರ್ ಪ್ರೋಗ್ರಾಮ್ ಕಾನ್ ಡೈರೆಕ್ಟ್ಲಿ ಹಾರ್ಮ್. ಅಂದರೆ ಪ್ರೊಟೆಕ್ಷನ್ ಅಂತ ಇದ್ರೇನು, ಸಿಸ್ಟಮ್ ಐತಲ್ಲ ಯೂಸರ್ ಪ್ರೋಗ್ರಾಮಿಗೆ ಪ್ರೊಟೆಕ್ಟ್ ಮಾಡುತ್ತಾ, ಅದ್ರ ಎರರ್ಸ್ನು ಪ್ರೊಟೆಕ್ಟ್ ಮಾಡುತ್ತಾ. ಆಮೇಲೆ ಇದು ಡೈರೆಕ್ಟಾಗಿ ಹಾರ್ಮ್ ಆಗೋಕ್ಕಾಗಲ್ಲ. ಸೊ ಇದು ಒಟ್ಟು ಯಾವ್ಯಾವ ಅಂಡರ್ ಡಿವಲ್ ಮೋಡ್ ಆಪ್ರೇಷನ್ ಅಥವಾ ಯೂಸರ್ ಪ್ರೋಗ್ರಾಮ್ ಅಂಡರ್ ಯಾವ್ಯಾವ ಬರ್ತಾವೆ ಅವನ್ನೆಲ್ಲ ಪ್ರೊಟೆಕ್ಟ್ ಮಾಡ್ತೈತಿ. ಸೆಕ್ಯೂರಿಟಿ ಅಂತ ಹೇಳಿದ್ರೆ ಇದು ಯಾರು ಬೇಕಾದರೂ ಏನದು ಎಕ್ಸೆಸ್ ಮಾಡೋ ಹಂಗಿರಂಗಿಲ್ಲ. ಯಾವ್ಯಾವ ಓ ಎಸ್ ಅಂಡರ್ ಇರ್ತಾವೆ ನೋಡಿ ಅವು ಅಷ್ಟೇ ಎಕ್ಸೆಸ್ ಮಾಡ್ಬೋದು. ಸೊ ಇದಕ್ಕೆ ಸೆಕ್ಯೂರಿಟಿ ಅಂತ ಹೇಳ್ತಾರೆ. ಎಫಿಷಿಯಂಟ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ, ಅಂದ್ರೆ ಓ ಎಸ್ ಐತಲ್ಲ, ಒಂದಿಷ್ಟು ಸಿಸ್ಟಮ್ ಅಷ್ಟು ಎಕ್ಸೆಸ್ ಮಾಡ್ಬೋದು, ಲೈಕ್ CPU, ಟೈಮ್ ಆ್ಯಂಡ್ ಡಿವೈಸಸ್ ಅಂತ. ಆ್ಯಂಡ್ ಇದು ಎಫಿಷಿಯಂಟ್ ವೇ ಒಳಗೆ ಮೂವ್ ಆಗುತ್ತೆ. ಆ್ಯಂಡ್ ಡಿಫ್ರೆಂಟ್ ಪ್ರೋಗ್ರಾಮ್ ಅಂದರೆ ಎಫಿಷಿಯಂಟ್ ಮತ್ತು ಕನ್ವೀನಿಯಂಟ್ ವೇ ಒಳಗೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡುತ್ತೆ. ವರ್ಚುವಲ್ ಸಿಸ್ಟಮ್ ಅಂತ ಹೇಳಿದ್ರೆ ಏನು, ವರ್ಚುವಲ್ ಸಿಸ್ಟಮ್ ಅಂತ ಹೇಳಿದ್ರೆ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಐತಿ. ಸೊ ವರ್ಚುವಲ್ ಸಿಸ್ಟಮ್ ವಿತ್ ಅ ನೀಟ್ ಡಯಾಗ್ರಾಮ್ ಆ್ಯಂಡ್ ವರ್ಕಿಂಗ್ ಆಫ್ ಅ ವರ್ಚುವಲ್ ಮಷಿನ್. ಸೊ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಂತ ಹೇಳ್ಯಾರ. ಸೊ ಇದನ್ನು ನಾವು ಹೇಗೆ ವಿಟ್ ಅ ಸೆಕೆಂಡ್, ಆಗಲೇ ನಾನು ಡಿವಲ್ ಮೋಡ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಡಿವಲ್ ಮೋಡ್ನ ಇನ್ನೊಂದು ಟೈಪ್ ಆಫ್ ಕ್ವಶನ್ ಕೇಳ್ತಾರೆ. ಎಕ್ಸ್ಪ್ಲೇನ್ ಓ ಎಸ್ ಪ್ರೋಗ್ರಾಮ್ ಆಪ್ರೇಷನ್ಸ್ ಅಂತ ಕೇಳಿದ್ರು, ಅದೇ ಡಿವಲ್ ಮೋಡ್ ನೇಚರ್ ಏನಿರ್ತೈತಲ್ಲ ಅದನ್ನೇ ಬರೀರಿ. ಸೊ ವರ್ಚುವಲ್ ಮಷಿನ್ ಅಂದರೆ ಏನು, ವರ್ಚುವಲ್ ಮಷಿನ್ ಅಬ್ಸ್ಟ್ರಾಕ್ಟ್ ದ ಹಾರ್ಡ್ವೇರ್ ಆಫ್ ಅ ಕಂಪ್ಯೂಟರ್ to create multiple independent execution environment. Each environment behaves as though it has a separate computer. ಓಕೆ, ವರ್ಚುವಲ್ ಮಷಿನ್ ಅಂತ ಹೇಳಿದ್ರೆ ಏನು, ವರ್ಚುವಲ್ ಮಷಿನ್ ಕಂಪ್ಯೂಟರ್ದ ಹಾರ್ಡ್ವೇರ್ ಎಕ್ಸೆಸ್ ಮಾಡುತ್ತಾ. ಸೊ ಎದಕ್ಕಿದೆ ಎಕ್ಸೆಸ್ ಮಾಡುತ್ತಾ ಅಂತ ಹೇಳಿದ್ರೆ, ಟು ಕ್ರಿಯೇಟ್ ಅಂದ್ರೆ ಮಲ್ಟಿಪಲ್ ಆಫ್ ಪ್ರೋಗ್ರಾಮ್ಸ್ ವಿಚ್ ಆರ್ ಇಂಡಿಪೆಂಡೆಂಟ್. ಸೊ ಮಲ್ಟಿಪಲ್ ಪ್ರೋಗ್ರಾಮ್ಸ್ ಯಾವ ಇಂಡಿಪೆಂಡೆಂಟ್ ಇರ್ತಾವೆ, ಸೊ ಅದೇ ಎನ್ವೈರ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಆ ಟೈಪ್ ಆಫ್ ಮಷಿನ್ನ ಎಕ್ಸೆಸ್ ಮಾಡುತ್ತಾ ವರ್ಚುವಲ್ ಮಷಿನ್ ಅಂತ ಹೇಳಿದ್ರೆ. ಆ್ಯಂಡ್ ಈಚ್ ಎನ್ವೈರ್ಮೆಂಟ್ ಅಂದರೆ ಎಲ್ಲ ಎನ್ವೈರ್ಮೆಂಟು ಯಾವ ಥರ ಆ್ಯಕ್ಟ್ ಮಾಡ್ತೈತೆ ಅಂದರೆ, ತಾನೇ ಒಂದು ಓನ್ ಕಂಪ್ಯೂಟರ್ ತಂದೆ ಅದು ಓನ್ ಕಂಪ್ಯೂಟರ್ ಆ ಟೈಪು ಏನದು ಆ್ಯಕ್ಟ್ ಮಾಡುತ್ತಾ. ಫಾರ್ ಎಕ್ಸಾಂಪಲ್ ಇದು ಒಂದು ವರ್ಚುವಲ್ ಪ್ರೋಗ್ರಾಮ್, ಒಂದು CPU ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ಪ್ರೊಸೆಸ್ ಆಗುತ್ತೆ, ಇದು ಕೆಳಗೆ ಹಾರ್ಡ್ವೇರ್ ಇರ್ತೈತಿ. ಸೊ ಇದು ಪ್ರೊಸೆಸರಿಂದ ಕರ್ನಲ್ ಆಗುತ್ತೆ, ಕರ್ನಲ್ದಿಂದ ಹಾರ್ಡ್ವೇರ್ ಆಗುತ್ತೆ. ಸೊ ಇದು ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಈ ಟೈಪ್ ಬರ್ತೈತಿ. ಸೊ ಇಲ್ಲಿ 3 ವೇ ವರ್ಚುವಲ್ ಮಷಿನ್ ಅಂದ್ರೆ ಇದು. ಸೊ ಇದು 3 ವೇ ಒಳಗೆ ಇದು ಆಗತೈತಿ. ಇವು 3 ಎನ್ವೈರ್ಮೆಂಟ್, ಬಟ್ ಈಚ್ ಎನ್ವೈರ್ಮೆಂಟ್ ಈಸ್ ಆ್ಯಕ್ಟಿಂಗ್ ಲೈಕ್ ಇಟ್ ಹ್ಯಾಸ್ ಓನ್ ಕಂಪ್ಯೂಟರ್. ಅಂದರೆ ಎಲ್ಲ ಎನ್ವೈರ್ಮೆಂಟ್ ನೋಡಿಲಿ ಎಲ್ಲ ಸಪ್ರೇಟ್ ಆಗಿದಾವಲ್ಲ, all is executing different, but it is acting as it has its own computer. So we can learn now what is key features ಏನಂತ ನೋಡೋಣ. ಕೀ ಫೀಚರ್ಸ್ ಒಳಗೆ ಯಾವ್ಯಾವ ಬರ್ತವೆ, ಹಾರ್ಡ್ವೇರ್ ಅಬ್ಸ್ಟ್ರಾಕ್ಷನ್, host OS and guest OS, execution modes, first implementation. Hardware abstraction ಅಂದ್ರೆ ಏನು, creates an illusion that each VM has its own process. ಹಾರ್ಡ್ವೇರ್ ಅಬ್ಸ್ಟ್ರಾಕ್ಷನ್ ಅಲ್ಲಿ ಬಂದ್ಬಿಟ್ಟು ಇದು ಏನು ಮಾಡುತ್ತೆ, ಈಚ್ ವರ್ಚುವಲ್ ಮಷಿನ್ಗೆ ತನ್ನದೇ ಆದ ಒಂದು ಓನ್ ಪ್ರೊಸೆಸರ್ ಮೆಮರಿ ಇರಬೇಕು, ಆ ಥರ ಆ್ಯಕ್ಟ್ ಮಾಡುತ್ತೆ.
ಮತ್ತು ಇಲ್ಲಿ ಹೋಸ್ಟ್ ಓ ಎಸ್ ಗೆಸ್ಟ್ ಓ ಎಸ್ ಅಂತ ಬರ್ತೈತಿ. ಸೊ ಹೋಸ್ಟ್ ಓ ಎಸ್ ಅಂತ ಹೇಳಿದ್ರೆ ಇದು ಏನು ಗೊತ್ತು, ಹೋಸ್ಟ್ ಓ ಎಸ್ ಅಂತ ಹೇಳಿದ್ರೆ ಇದು ಮೇನ್ ಆಪ್ರೇಟಿಂಗ್ ಸಿಸ್ಟಮ್ ಇರ್ತೈತಿಲ್ಲ, ಸೊ ಅಲ್ಲಿ ಇನ್ಸ್ಟಾಲ್ ಆಗಿರ್ತೈತಿ. ಸೊ ಯಾವುದು ಆಪ್ರೇಟಿಂಗ್ ಸಿಸ್ಟಮ್ ಒಳಗೆ ರನ್ ಆಗ್ತಿರ್ತೈತಿಲ್ಲ, ಸೊ ಲೈಕ್ ವರ್ಚುವಲ್ ಮೆಷಿನ್ ಒಳಗೆ ರನ್ ಆಗೋದಕ್ಕೆ ನಾವು ಗೆಸ್ಟ್ ಓ ಎಸ್ ಅಂತ ಹೇಳ್ತೀವಿ. ಸೊ ಎಕ್ಸಿಕ್ಯೂಷನ್ ಮೋಡ್ಸ್ ಯಾವ ಟೈಪ್ ಅದಾವ ಅಂತ ನೋಡೋಣ. VMM ವರ್ಚುವಲ್ ಮಷಿನ್ ಮಾನಿಟರ್. ವರ್ಚುವಲ್ ಮಷಿನ್ ಮಾನಿಟರ್ ಅಂತ ಹೇಳಿದ್ರೆ ಎಕ್ಸಿಕ್ಯೂಷನ್ ಮೋಡ್ಸ್ ವರ್ಚುವಲ್ ಮಷಿನ್ ಮಾನಿಟರ್ ಅಂತ ಬರ್ತೈತಿ. ಸೊ ಇದು ಕರ್ನಲ್ ಮೋಡ್ ಒಳಗೆ ಆಪ್ರೇಟ್ ಆಗುತ್ತೆ. ಸೊ ವರ್ಚುವಲ್ ಮಷಿನ್ ರನ್ ಇನ್ ಅ ಯೂಸರ್ ಮೋಡ್ ಆ್ಯಂಡ್ ರಿಲೇ ಆನ್ ದ ಹೋಸ್ಟ್ OS ಫಾರ್ ಹಾರ್ಡ್ವೇರ್ ಎಕ್ಸೆಸ್. ಸೊ ವರ್ಚುವಲ್ ಮಷಿನ್ ಆ್ಯಕ್ಚುಲಿ ವರ್ಚುವಲ್ ಮಷಿನ್ ಯೂಸರ್ ಮೋಡ್ ಒಳಗೆ ರನ್ ಆಗುತ್ತೆ. ಸೊ ಆ್ಯಂಡ್ ಇದು ಎಲ್ಲೇ ಬಿಟ್ಬಿಡುತ್ತೆ ಅಂತ ಹೇಳಿದ್ರೆ ಹೋಸ್ಟ್ OS ಒಳಗೆ ಬಿಟ್ಬಿಡುತ್ತೆ. ಅಂದ್ರೆ ವರ್ಚುವಲ್ ಮಷಿನ್ ಯೂಸರ್ ಮೋಡ್ದಾಗ ಏನೇನು ಕೆಲಸ ಐತೆ ಅದೆಲ್ಲ ಮುಗಿಸಿ ತನ್ನ ಕಡೆ ಯಾವ್ಯಾವ ಆಗಲ್ಲ, ಸೊ ಆ ಕೆಲಸನ ಹೋಸ್ಟ್ OSಗೆ ಬಿಟ್ಬಿಡುತ್ತೆ. ಸೊ ಹೋಸ್ಟ್ OS ಹಾರ್ಡ್ವೇರ್ನ ಆಕ್ಸೆಸ್ ಮಾಡುತ್ತೆ. ಸೊ ಅಲ್ಲಿ ಕೆಲಸ ಏನಾಗ್ತೈತಿ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಡುತ್ತೆ. ಎಕ್ಸಿಕ್ಯೂಷನ್ ಮೋಡು ಕರ್ನಲ್ ಮೋಡ್ ಒಳಗೆ ಯಾವ ಟೈಪ್ ಆಗುತ್ತೆ ಅಂದರೆ VMM ಆ ಟೈಪ್ ಆಗುತ್ತೆ, ವರ್ಚುವಲ್ ಮಷಿನ್ ಮಾನಿಟರ್ ಅಂತ. ಆ್ಯಂಡ್ ಫಸ್ಟ್ ಇಂಪ್ಲಿಮೆಂಟೇಷನ್. ಸೊ ವರ್ಚುವಲ್ ಮಷಿನ್ ಯಾವಾಗ ಫಸ್ಟ್ ಇಂಪ್ಲಿಮೆಂಟ್ ಆತಂತ ನೋಡೋಣ. Virtual machine were introduced in 1972 with VM operating system and IBM mainframes. ಅಂದರೆ ಫಸ್ಟ್ ಇದು ವರ್ಚುವಲ್ ಮಷಿನ್ ಅನ್ನೋದು 1972 ಒಳಗೆ ಇಂಟ್ರೊಡ್ಯೂಸ್ ಆಗುತ್ತೆ. ಅದು ಎದ್ರ ಜೊತೆ ಅಂತ ಹೇಳಿದ್ರೆ ವಿತ್ ಇನ್ಕ್ಲೂಡಿಂಗ್ VM ಆಪ್ರೇಟಿಂಗ್ ಸಿಸ್ಟಮ್. ಅದು ಎದ್ರ ಒಳಗೆ ಆಗುತ್ತೆ ಅಂದ್ರೆ IBM ಮೇನ್ ಫ್ರೇಮ್ಸ್ ಅನ್ನೋದ್ರೊಳಗೆ ಇದು ಇಂಟ್ರೊಡ್ಯೂಸ್ ಆಗುತ್ತೆ. ಸೊ ಇಂಪ್ಲಿಮೆಂಟೇಷನ್ ಹೇಗಾಗತ್ತ ಇದು ಅಂತ ನೋಡೋಣ. ವರ್ಚುವಲ್ ಮಷಿನ್ ಇರ್ತಾವಲ್ಲ, ವರ್ಚುವಲ್ ಮಷಿನ್ ಅದು ತಾನೇ ಅದರದ ರೆಸ್ಪಾನ್ಸಿಬಲ್ ಇರ್ತೈತಿ ಫಾರ್ ಕ್ರಿಯೇಟಿಂಗ್ ಆ್ಯಂಡ್ ಮ್ಯಾನೇಜಿಂಗ್ VMs. ಸೊ VMM ಡುಪ್ಲಿಕೇಟ್ಸ್ ದ ಅಂಡರ್ಲೈಯಿಂಗ್ ಹಾರ್ಡ್ವೇರ್ ಆ್ಯಂಡ್ ಹ್ಯಾಂಡಲ್ಸ್ ಟು ಮೋಡ್ ಆಫ್. ಸೊ ಫಸ್ಟ್ VM ಏನಿರ್ತೈತಿ, ಸೊ ಅದ್ರದ್ದೇ ರೆಸ್ಪಾನ್ಸಿಬಲ್ ಇರ್ತೈತಿ. ಫಾರ್ ಎಕ್ಸಾಂಪಲ್ ಕ್ರಿಯೇಟಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಫೈಲ್ಸ್. ಮತ್ತು ಇದರೊಳಗೆ 2 ಮೋಡ್ಸ್ ಬರ್ತಾವೆ, ಕರ್ನಲ್ ಮೋಡ್ ಆ್ಯಂಡ್ ಯೂಸರ್ ಮೋಡ್ ಅಂತ. ಕರ್ನಲ್ ಮೋಡ್ ಅಂತ ಹೇಳಿದ್ರೆ ಆಗಲೇ ಹೇಳಿದಾಗೆ ಕರ್ನಲ್ ಮೋಡ್ ಒಳಗೆ ಹೋಸ್ಟ್ OS ಇರ್ತೈತಿ ಮತ್ತು VMM ಇರ್ತೈತಿ, ವರ್ಚುವಲ್ ಮಷಿನ್ ಮೋಡ್ ಅಂತ. ಸೊ ಇಟ್ ಕ್ಯಾನ್ ಕಂಟ್ರೋಲ್ ಹಾರ್ಡ್ವೇರ್ ಸಿಸ್ಟಮ್. ಸೊ ಯೂಸರ್ ಸಿಸ್ಟಮ್ ಒಳಗೆ ಏನಿರ್ತೈತಿ, ಯೂಸರ್ ಸಿಸ್ಟಮ್ ವರ್ಚುವಲ್ ಮಷಿನ್ ಒಳಗೆ ರನ್ ಆಗುತ್ತೆ. ಸೊ ಆಮೇಲೆ ಉಳ್ಕಿದ ಕೆಲಸನ ಹೋಸ್ಟ್ OSಗೆ ಬಿಟ್ಬಿಡುತ್ತೆ. ಸೊ ಇಟ್ ಕ್ಯಾನ್ ಆಕ್ಸೆಸ್ ದ ಹಾರ್ಡ್ವೇರ್. Next, complexity lies in emulating the entire hardware environment, ensuring that each virtual machine functions as an independent system. ಅಂದರೆ ಕಾಂಪ್ಲೆಕ್ಸಿಟಿ ಸೊ ಕಾಂಪ್ಲೆಕ್ಸಿಟಿ ಏನಿರ್ತೈತೆ ಅಂತ ಹೇಳಿದ್ರೆ ಎಲ್ಲ ಹಾರ್ಡ್ವೇರ್ ಎನ್ವೈರ್ಮೆಂಟು ಹೇಗೆ ಆ್ಯಕ್ಟ್ ಮಾಡ್ತಾವೆ ಅಂತ ಹೇಳಿದ್ರೆ ತಂದೆ ಆದ ಓನ್ ಕಂಪ್ಯೂಟರ್ ಆ್ಯಂಡ್ ಇಟ್ ಹ್ಯಾಸ್ ಅ ಓನ್ ಎನ್ವೈರ್ಮೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ಸಿಸ್ಟಮ್ ಅಂತ. ಲಾಸ್ಟ್ ಕನ್ಕ್ಲೂಷನ್ ಏನಂತ ಹೇಳಿದ್ರೆ ವರ್ಚುವಲ್ ಮಷಿನ್ ಎನೇಬಲ್ ಮಲ್ಟಿಪಲ್ ಆಪ್ರೇಟಿಂಗ್ ಸಿಸ್ಟಮ್ ಟು ರನ್ ಸೈಮಲ್ಟೇನಿಯಸ್ಲಿ ಆನ್ ಸಿಂಗಲ್ ಮಷಿನ್, ಪ್ರೊವೈಡಿಂಗ್ ಐಸೋಲೇಷನ್, ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಎಫಿಷಿಯಂಟ್ ರಿಸೋರ್ಸ್ ಯುಟಿಲೈಸೇಷನ್. ವರ್ಚುವಲ್ ಮಷಿನ್ ಮಲ್ಟಿಪಲ್ ಆಪ್ರೇಟಿಂಗ್ ಸಿಸ್ಟಮ್ ಅಲೌ ಮಾಡುತ್ತೆ. ಸೊ ಸೈಮಲ್ಟೇನಿಯಸ್ ಆಗಿ ಒಂದೇ ಸಿಸ್ಟಮ್ ಒಳಗೆ ರನ್ ಆಗಕ್ಕೆ ಬೈ ಪ್ರೊವೈಡಿಂಗ್ ಐಸೋಲೇಷನ್, ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಎಫಿಷಿಯಂಟ್ ರಿಸೋರ್ಸ್ ಯುಟಿಲೈಸೇಷನ್ ಅಂತ. ಸೊ ನೆಕ್ಸ್ಟ್ ಕ್ವಶನ್ ಇಸ್ ಲೇಯರ್ಡ್ ಅಪ್ರೋಚ್ ಅಂತ ಬರ್ತೈತಿ. ಸೊ ಎಕ್ಸ್ಪ್ಲೇನ್ ಲೇಯರ್ಡ್ ಅಪ್ರೋಚ್, ಮೆನ್ಷನ್ ಇಟ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಇದು ಇಂಪಾರ್ಟೆಂಟ್ ಕ್ವಶನ್ನೇ. ಲೇಯರ್ಡ್ ಅಪ್ರೋಚ್ ಅಂತ ಹೇಳಿದ್ರೆ ಏನು, ಲೇಯರ್ಡ್ ಅಪ್ರೋಚ್ ಅಂತ ಹೇಳಿದ್ರೆ ಇದು ಲೇಯರ್ ವೈಸ್ ಇರ್ತೈತಿ. ಸೊ ಇಟ್ ಕ್ಯಾನ್ ಬಿ ಡಿವೈಡೆಡ್ ಟು ಸೆವ್ರಲ್ ಲೇಯರ್ಸ್. ಅಂದರೆ ಡಿಫ್ರೆಂಟ್ ಲೇಯರ್ಸ್ ಒಳಗೆ ಬಿಲ್ಟ್ ಆಗಿರ್ತೈತಿ. ಆ್ಯಂಡ್ ಈಚ್ ಸ್ಟ್ರಕ್ಚರ್ ಒಂದೊಂದು ಸ್ಟ್ರಕ್ಚರು ಒಂದೊಂದು ಟಾಪಿಕ್ ಬೇಸ್ಡ್ ಇರ್ತಾವೆ. ಸೊ ಅದ್ರ ಕೀ ಫೀಚರ್ ಏನೇನು ಅದಾವು ನೋಡೋಣ. ಡಿವಿಷನ್ ಇಂಟು ಲೇಯರ್ಸ್. ಫಸ್ಟ್ ಏನದು ಡಿವಿಷನ್ ಇಂಟು ಲೇಯರ್ಸ್. ಈಚ್ ಲೇಯರ್ಸ್ ಪ್ರೊವೈಡ್ಸ್ ಅಂದರೆ ಎಲ್ಲ ಲೇಯರು ಒಂದೊಂದು ಸ್ಪೆಸಿಫಿಕ್ ಫಂಕ್ಷನ್ನ ಪ್ರೊವೈಡ್ ಮಾಡ್ತಾವೆ. ಆ್ಯಂಡ್ ಲೇಯರ್ 0 ಇರ್ತೈತಲ್ಲ, ಆ ಲೇಯರ್ 0 ಒಳಗೆ ಹಾರ್ಡ್ವೇರ್ ಇರ್ತೈತಿ. ಸೊ ಆ್ಯಂಡ್ ಟಾಪ್ ಲೇಯರು ಯೂಸರ್ ಇಂಟರ್ಫೇಸ್ ಮಾಡುತ್ತಾ. ಸೊ ಲೇಯರ್ 0 ಇದು ಲೋಯೆಸ್ಟ್ ಅಂತ. ಸೊ ಇಟ್ ಈಸ್ ಅ ಡಯಾಗ್ರಾಮ್. ಸೊ ಇಲ್ಲಿರೋದು ಹಾರ್ಡ್ವೇರ್ ಇರ್ತೈತಿ. ಸೊ ಇಲ್ಲಿ ಲೇಯರ್ ಏನಂತೆ, ಇಲ್ಲಿ ಯೂಸರ್ ಇಂಟರ್ಫೇಸ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ಅ ಟಾಪೆಸ್ಟ್ ಲೇಯರ್ ಅಂತ. ನೆಕ್ಸ್ಟ್ ಇಂಟ್ರಾಕ್ಷನ್ ಬಿಟ್ವೀನ್ ಲೇಯರ್ಸ್.
ಅಂದ್ರೆ ಸೊ ಇಂಟ್ರಾಕ್ಷನ್ ಹೇಗಿರ್ತೈತೆ ಅಂದ್ರೆ ಒಂದ್ ಲೇಯರ್ ಇನ್ನೊಂದ್ ಲೇಯರ್ನ ಇಂಟ್ರಾಕ್ಟ್ ಮಾಡ್ಬೋದು. ಬಟ್ ಎಲ್ಲ ಲೇಯರ್ ಒಂದ್ ಇಂಟ್ರಾಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ಸೊ ಅವೆಲ್ಲ ಒಬ್ರದೊಬ್ರದು ಕೆಲಸ ನೋಡಂಗಿಲ್ಲ. ಸೊ ಇಂಟ್ರಾಕ್ಟ್ ಮಾಡ್ತವೆ, ಬಟ್ ಫಸ್ಟ್ ಅದ್ರ ಪ್ರಿಯಾರಿಟಿ ಏನಿರ್ತೈತೆ ಅಂತ ಹೇಳಿದ್ರೆ ಅದಕ್ಕೆ ಕೊಟ್ಟಿದಂತ ವರ್ಕ್, ಅದ್ರಲ್ಲಿ ಕೊಟ್ಟಿದಂತ ಸ್ಪೆಸಿಫಿಕ್ ಟಾಸ್ಕ್ನ ಎಕ್ಸಿಕ್ಯೂಟ್ ಮಾಡೋದು ಅದ್ರದ್ದು ಮೇನ್ ಗೋಲ್ ಆಗಿರ್ತೈತಿ. ಸೊ ನೆಕ್ಸ್ಟ್ ಎನ್ಕ್ಯಾಪ್ಸುಲೇಷನ್ ಅಂತ ಹೇಳಿದ್ರೆ ಏನು, a higher layer does not need to know how a lower layer is implemented, only the services they provide. ಅಂದ್ರೆ ಹೈಯರ್ ಲೇಯರಿಗೆ ಗೊತ್ತಿರಂಗಿಲ್ಲ ಲೋವರ್ ಲೇಯರ್ಸ್ ಹೇಗೆ ಇಂಪ್ಲಿಮೆಂಟ್ ಆಗಿರ್ತಾವ ಅಂತ, ಜಸ್ಟ್ ಅದು ಸರ್ವಿಸಸ್ ಅಷ್ಟೇ ಪ್ರೊವೈಡ್ ಮಾಡ್ತೈತಿ. ಸೊ ಎನ್ಕ್ಯಾಪ್ಸುಲೇಷನ್ ಕಾಂಪ್ಲೆಕ್ಸಿಟಿ ಆಫ್ ಲೋವರ್ ಲೇಯರ್ದು ಕಾಂಪ್ಲೆಕ್ಸಿಟಿ ಹೈಡ್ ಮಾಡುತ್ತಾ. ಎದರ್ಲಿಂದ ಹೈಡ್ ಮಾಡುತ್ತಂದ್ರೆ ಅಪ್ಪರ್ ಲೇಯರ್ದಿಂದ ಹೈಡ್ ಮಾಡುತ್ತಾ. ಅಡ್ವಾಂಟೇಜಸ್ 3 ಟೈಪ್ ಆಫ್ ಬರ್ತೈತಿ: ಸಿಂಪ್ಲಿಸಿಟಿ ಇನ್ ಡಿಸೈನ್ ಆ್ಯಂಡ್ ಡಿಬಗ್ಗಿಂಗ್, ಮಾಡ್ಯುಲಾರಿಟಿ, ಈಸ್ ಆಫ್ ಮೇಂಟೆನೆನ್ಸ್ ಅಂತ. ಸಿಂಪ್ಲಿಸಿಟಿ ಅಂದರೆ ಇದು ಸಿಂಪಲ್ ಆಗಿ ಡಿಸೈನ್ ಆಗುತ್ತೆ. ಮಾಡ್ಯುಲಾರಿಟಿ ಅಂದರೆ ಇದು ವೆಲ್ ಡಿಫೈನ್ಡ್ ಆಗಿದ್ರು ಆಗುತ್ತೆ. ಸೊ ಎಲ್ಲ ಸಿಸ್ಟಮ್ ಈಸಿಯಾಗಿ ಮ್ಯಾನೇಜ್ ಆಗಬೇಕು ಆ್ಯಂಡ್ ಮಾಡಿಫೈ ಆಗ್ಬೇಕಂತ. ಏಸ್ ಆಫ್ ಮೇಂಟೆನೆನ್ಸ್ ಅಂತ ಹೇಳಿದ್ರೆ ಸೊ ಇದು ಅಪ್ಡೇಟು ಮಾಡ್ಬೋದು, ರೀಪ್ಲೇಸು ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ಆ ಥರ ಇರ್ತೈತಿ. ಸೊ ಡಿಸ್ಅಡ್ವಾಂಟೇಜಸ್ ಏನಂತ ಹೇಳಿದ್ರೆ ಡಿಫೈನಿಂಗ್ ಲೇಯರ್ಸು, ಪರ್ಫಾರ್ಮೆನ್ಸ್ ಓವರ್ ಹೆಡ್ ಅಂತ. ಅಂದ್ರೆ ಇದು ಡಿಫೈನಿಂಗ್ ಲೇಯರ್ಸ್ ಅಂತ ಹೇಳಿದ್ರೆ ಎಲ್ಲ ಲೇಯರ್ಸ್ನು ಪ್ರಾಪರ್ ಆಗಿ ಡಿಫೈನ್ ಮಾಡ್ಬೇಕಂದ್ರೆ ಇದು ಸ್ವಲ್ಪ ಕ್ವೈಟ್ ಚಾಲೆಂಜಿಂಗ್ ಆಗ್ತೈತಿ. ಸೊ ಇದು ಅದರದ್ದು ಡಿಸ್ಅಡ್ವಾಂಟೇಜಸ್. ಆ್ಯಂಡ್ ಪರ್ಫಾರ್ಮೆನ್ಸ್ ಓವರ್ ಹೆಡ್ ಅಂತ ಹೇಳಿದ್ರೆ ಈಗ ಒಂದು ಪರ್ಫಾರ್ಮೆನ್ಸ್ ಏನಾರ ಏನದು ಪ್ರೊಸೆಸ್ ಆಗ್ಬೇಕಂದ್ರೆ ಸೊ ಇದು ಡೈರೆಕ್ಟಾಗಿ ಎಕ್ಸಿಕ್ಯೂಟ್ ಆಗೋಕ್ಕಾಗಲ್ಲ. ಸೊ ಯಾವಾಗ ಟಾಪ್ ಮೋಸ್ಟ್ ಲೇಯರ್ಗೆ ರಿಕ್ವೆಸ್ಟ್ ಕಳಿಸ್ಬೇಕು, ಯಾವಾಗ ಅದು ಎಸ್ ಅನ್ನೋದು ನೋಡಿ ಅವಾಗಷ್ಟೇ ನಾವು ಏನದು ಪ್ರೊಸೆಸ್ ಮಾಡ್ಬೋದು. ಸೊ ಇಲ್ಲಿ ಸ್ವಲ್ಪ ಕ್ವೈಟ್ ಚಾಲೆಂಜಿಂಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ಈಸ್ ವಾಟ್ ಈಸ್ ಸಿಸ್ಟಮ್ ಕಾಲ್ಸ್ ಆ್ಯಂಡ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಟೈಪ್ ಆಫ್ ಸಿಸ್ಟಮ್ ಕಾಲ್ಸ್. ಸಿಸ್ಟಮ್ ಕಾಲ್ಸ್ ಅಂದ್ರೆ ಏನು, ಇದು ಒಂದು ಇಂಟರ್ಫೇಸ್ ಬಿಟ್ವೀನ್ ಯೂಸರ್ ಪ್ರೋಗ್ರಾಮ್ಸ್ ಆ್ಯಂಡ್ ಆಪರೇಟಿಂಗ್ ಸಿಸ್ಟಮ್ ಅಂತ. ದೇ ಅಲೌ ಪ್ರೋಗ್ರಾಮ್ಸ್ ಟು ರಿಕ್ವೆಸ್ಟ್ ಸರ್ವಿಸಸ್ ಫ್ರಮ್ ದ OS such as managing files and hardware services. System calls are typically written in languages like C or C++. ಅಂದರೆ ಸಿಸ್ಟಮ್ ಕಾಲ್ಸ್ ಇದು ಒಂದು ಇಂಟರ್ಫೇಸ್ ಬಿಟ್ವೀನ್ ಯೂಸರ್ ಪ್ರೋಗ್ರಾಮ್ಸ್ ಆ್ಯಂಡ್ ಆಪರೇಟಿಂಗ್ ಸಿಸ್ಟಮ್ ಅಂತ. ಸೊ ಇವು ಪ್ರೋಗ್ರಾಮ್ಸ್ನ ಅಲೌ ಮಾಡ್ತೈತಿ. ಸೊ OS ಕ್ಯಾನ್ ಮ್ಯಾನೇಜ್ ಫೈಲ್ ಆ್ಯಂಡ್ ಹಾರ್ಡ್ವೇರ್, ಇಟ್ ಕ್ಯಾನ್ ಆಕ್ಸೆಸ್ ದ ಹಾರ್ಡ್ವೇರ್ ಆ್ಯಂಡ್ ಟೈಪ್ ಆಫ್ ಸಿಸ್ಟಮ್ ಕಾಲ್ಸ್ ನೋಡೋಣ. ಅದ್ರೊಳಗೆ 6 ಬರ್ತಾವು. ಅಂದರೆ ಪ್ರೊಸೆಸ್ ಕಂಟ್ರೋಲು, ಇನ್ನೊಂದು ಫೈಲ್ ಮ್ಯಾನೇಜ್ಮೆಂಟು ಆ್ಯಂಡ್ ಡಿವೈಸ್ ಮ್ಯಾನೇಜ್ಮೆಂಟು, ಸೊ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟು, ಕಮ್ಯುನಿಕೇಷನ್, ಪ್ರೊಟೆಕ್ಷನ್. ಸೊ ಪ್ರೊಸೆಸ್ ಕಂಟ್ರೋಲ್ ಅಂತ ಹೇಳಿದ್ರೆ ಏನು, ಇದು ಹೇಗೆ ಪ್ರೊಸೆಸ್ ಆಗುತ್ತೆ ಅದನ್ನ ಬರ್ರಿ. ಸೊ ಲೈಕ್ ಕ್ರಿಯೇಟಿಂಗ್ ಆಗುತ್ತೆ, ಟರ್ಮಿನೇಟ್ ಪ್ರೊಸೆಸ್ ಆಗುತ್ತೆ. ಸೊ ವಿ ಕ್ಯಾನ್ ಪಾಸ್ ಹಿಯರ್, ರಿಸ್ಯೂಮ್ ಹಿಯರ್ ಆ್ಯಂಡ್ ಸ್ಕೆಡ್ಯೂಲ್ ದ ಪ್ರೊಸೆಸ್. ಲೈಕ್ ನಾವು ಅದು OS ಒಳಗೆ ಯಾವ್ಯಾವ ಟೈಪ್ ಪ್ರೊಸೆಸ್ ಆಗ್ತಾವೆ ಅದನ್ನೆಲ್ಲ ಬರೀರಿ. ಸೊ ನೆಕ್ಸ್ಟ್ ಇಸ್ ಫೈಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಸಿಂಪಲ್ ಆಗಿ ಬರೀರಿ. ಲೈಕ್ ನಾವು ಹೆಂಗೆ C ಒಳಗೆ ಕಲ್ತೀವಿ ನೋಡಿ ಆ ಟೈಪ್. ಸೊ ನೆಕ್ಸ್ಟ್ ಇಸ್ ಡಿವೈಸ್ ಮ್ಯಾನೇಜ್ಮೆಂಟ್ ಅಂತ. ಡಿವೈಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಸೊ ಡಿವೈಸ್ ಏನೇನು ಪ್ರೊಸೆಸ್ ಮಾಡುತ್ತಂತ. ಲೈಕ್ ನಾವು ಡಿವೈಸಿಂದ ರಿಕ್ವೆಸ್ಟ್ ಮಾಡ್ತೀವಿ, ಸೊ ಅದನ್ನು ರೀಡ್ ಮಾಡ್ತೀವಿ, ರೈಟಪ್ ಮಾಡ್ಬೋದು. ಲೈಕ್ ಅಟ್ಯಾಚು ಡಿಟ್ಯಾಚು ಒಂದು ಬರ್ರಿ, ಕೀವರ್ಡ್ಸ್ ಬರ್ರಿ. ಸೊ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಇನ್ಫಾರ್ಮೇಷನ್ನ ನಾವು ಯಾವ ಥರ OSದಿಂದ ಪ್ರೊಸೆಸ್ ಮಾಡ್ಕೋತೀವಿ. ಲೈಕ್ ನಾವು ಕರೆಂಟ್ ಟೈಮ್ ಏನಂತ ನೋಡ್ತೀವಿ, ಡೇಟ್ ನೋಡ್ತೀವಿ. ಸೊ ಆ ಫೈಲ್ ಯಾವಾಗ ಟ್ರಾನ್ಸ್ಫರ್ ಆಗೈತಿ ಯಾವಾಗಿಲ್ಲ, ಸೊ ನಾವು ಅದನ್ನು ಡೇಟ್ನ ಸೆಟ್ ಮಾಡ್ಬೋದು. ಈ ಟೈಪ್ ಕಮ್ಯುನಿಕೇಷನ್ ಅಂತ ಬಂದ್ರೆ ಕಮ್ಯುನಿಕೇಷನ್ ನಾವು ಒಬ್ರ ಜೊತೆ ಒಬ್ರು ಮಾಡ್ತೀವಲ್ಲ, ಸೊ ಆ ಪ್ರೊಸೆಸ್ ಬಿಟ್ವೀನ್ ಟೂ ಮೋಡ್ಸ್ ಈಸ್ ನೋನ್ ಆಸ್ ಕಮ್ಯುನಿಕೇಷನ್. ಆ್ಯಂಡ್ ಇದ್ರೊಳಗೆ 2 ಟೈಪ್ಸ್ ಬರ್ತಾವೆ. ಒಂದು ಮೆಸೇಜ್ ಪಾಸಿಂಗ್ ಅಂದ್ರೆ ಅಂದ್ರೆ ಏನು, ಮೆಸೇಜಸ್ ಎಕ್ಸ್ಚೇಂಜ್ ಮಾಡೋಕೆ ಅಲೌ ಮಾಡ್ತೈತಿ. ಸೊ ಇದು ಒಂದು ಸಿಂಪಲ್ ಟೆಕ್ನಿಕ್. ಸೊ ಶೇರ್ ಪ್ರೊಸೆಸ್ ಅಂತ ಹೇಳಿದ್ರೆ, ಸೊ ಶೇರ್ ಪ್ರೊಸೆಸ್ ಅಂದ್ರೆ ಇಲ್ಲಿ ನಾವು ಶೇರ್ ಮಾಡ್ಬೋದು. ಸೊ ಇಟ್ ಈಸ್ ನೌನ್ ಆಸ್ ಅ ಫಾಸ್ಟರ್ ಕಮ್ಯುನಿಕೇಷನ್. ಸೊ ಮೆಸೇಜ್ ಟ್ರಾನ್ಸ್ಫರ್ ಮಾಡೋದಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಏನಿದು ಶೇರ್ಡ್ ಮೆಮರಿ ಅಂತ ಹೇಳಿದ್ರೆ ಸೊ ಇಲ್ಲಿ ಫಾಸ್ಟರ್ ಕಮ್ಯುನಿಕೇಷನ್ ಆಗುತ್ತೆ. ಆ್ಯಂಡ್ ಇಲ್ಲಿ ನಾವು ಮೆಸೇಜಸ್ ಒಳಗೆ ಸಣ್ಣ ಅಷ್ಟೇ
ಪಾಸ್ ಮಾಡ್ಬೋದು. ಬಟ್ ಶೇರ್ಡ್ ಮೆಮರಿ ಒಳಗೆ ನಾವು ಲಾರ್ಜ್ ಟೈಪ್ ಆಫ್ ಡಾಟಾನ ಶೇರ್ ಮಾಡ್ಬೋದು. ಸೊ ಪ್ರೊಟೆಕ್ಷನ್ ಅಂತ ಹೇಳಿದ್ರೆ ಇದು ಅನ್ಅಥರೈಸ್ಡ್ ದಿಂದ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇಟ್ ಕ್ಯಾನ್ ಪ್ರೊವೈಡ್ ಸೆಕ್ಯೂರಿಟಿ ಅಂತ ಬರೀರಿ. ಸೊ ಎಕ್ಸ್ಪ್ಲೈನ್ ಡಿಫ್ರೆಂಟ್ ಟೈಪ್ ಆಫ್ ಸರ್ವಿಸಸ್ ಅಂದರೆ ಓ ಎಸ್ ಯಾವ ಥರ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಅದನ್ನು ಬರ್ರಿ. ಸೊ ಇದ್ರೊಳಗೆ 2 ಟೈಪ್ ಬರ್ತಾವೆ, ಒಂದು ಯೂಸರ್ ಫೋಕಸ್ಡ್ ಆ್ಯಂಡ್ ಇನ್ನೊಂದು ಸಿಸ್ಟಮ್ ಫೋಕಸ್ಡ್ ಅಂತ. ಯೂಸರ್ ಫೋಕಸ್ಡ್ ಒಳಗೆ ಆ ಟೈಪ್ ಬರ್ತಾವೆ. ಒಂದು ಯೂಸರ್ ಇಂಟರ್ಫೇಸ್ ಅಂತ ಹೇಳಿದ್ರೆ ಇದ್ರೊಳಗೆ 2 ಟೈಪ್ ಬರ್ತಾವೆ, 3 ಟೈಪ್ ಬರ್ತಾವೆ. ಒಂದು ಕಮಾಂಡ್ ಲೈನ್ ಇಂಟರ್ಫೇಸ್, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಆ್ಯಂಡ್ ಬ್ಯಾಚ್ ಇಂಟರ್ಫೇಸ್ ಅಂತ. ಕಮಾಂಡ್ ಲೈನ್ ಅಂತ ಹೇಳಿದ್ರೆ ಇಲ್ಲಿ ಕಮಾಂಡ್ ಟರ್ಮಿನಲ್ ಆಗಿ ಟೈಪ್ ಆಗಿರ್ತಾವೆ. ಸೊ ಗ್ರಾಫಿಕಲ್ ಅಂದ್ರೆ ಗ್ರಾಫ್ ಬೇಸ್ಡ್ ಇದಾಗ್ತಾವೆ. ಸೊ ಬ್ಯಾಚ್ ಇಂಟರ್ಫೇಸ್ ಅಂದ್ರೆ ಕಮಾಂಡ್ಸ್ ಆ್ಯಂಡ್ ಡೈರೆಕ್ಟಿವ್ಸ್ ಆರ್ ಸ್ಟೋರ್ಡ್ ಇನ್ ಅ ಫೈಲ್. ಅಂದರೆ ಇಲ್ಲಿ ಕಮಾಂಡ ಮತ್ತು ಡೈರೆಕ್ಟಿವ್ ಫೈಲ್ ಒಳಗೆ ಸ್ಟೋರ್ ಆಗ್ತೈತಿ. ಸೊ ಅದು ಬ್ಯಾಚ್ ಒಳಗೆ ಪ್ರೊಸೆಸ್ ಆಗುತ್ತೆ. ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಅಂತ ಹೇಳಿದ್ರೆ ಏನು, ಸೊ ಪ್ರೋಗ್ರಾಮ್ ಮೆಮರಿ ಒಳಗೆ ಲೋಡ್ ಆಗುತ್ತೆ. ಸೊ ಆ್ಯಂಡ್ ರನ್ ದೆಮ್ ಆ್ಯಂಡ್ ಟರ್ಮಿನೇಟ್ ದೆಮ್. ಸೊ ಪ್ರೋಗ್ರಾಮ್ ಯಾವ ಥರ ಎಕ್ಸಿಕ್ಯೂಷನ್ ಆಗ್ಬೋದು ಅಂತ ಬರ್ರಿ. ಸೊ IO ಆಪ್ರೇಷನ್ ಅಂತ ಹೇಳಿದ್ರೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆಪ್ರೇಷನ್ ಅಂತ ಹೇಳಿ ಬರಿಬೇಕು. ಸೊ ಇನ್ಪುಟ್ ಔಟ್ಪುಟ್ ಆಪ್ರೇಷನ್ ಅಂತ ಹೇಳಿದ್ರೆ ಏನು, ಸೊ ಇಲ್ಲಿ ಮ್ಯಾನೇಜ್ ಡಾಟಾ ಟ್ರಾನ್ಸ್ಫರ್ ಬಿಟ್ವೀನ್ IO ಡಿವೈಸಸ್. ಸೊ ಯೂಸಸ್ ಡಿವೈಸಸ್ ಫಾರ್ ಹ್ಯಾಂಡ್ಲಿಂಗ್ ಸ್ಪೆಸಿಫಿಕ್ ಹಾರ್ಡ್ವೇರ್. ಫೈಲ್ ಸಿಸ್ಟಮ್ ಮ್ಯಾನಿಪುಲೇಷನ್ ಅಂತ ಹೇಳಿದ್ರೆ ಇಲ್ಲಿ ಫೈಲ್ ಏನೇನು ಮಾಡುತ್ತಾ ಅದನ್ನು ಬನ್ನಿ. ಸೊ ಲೈಕ್ ಎಸ್ ಕ್ರಿಯೇಟಿಂಗ್, ಕ್ಲೋಸಿಂಗ್, ಓಪನಿಂಗ್ ಫೈಲ್ ಆ ಟೈಪ್. ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ಇದ್ರೊಳಗೆ 2 ಟೈಪ್ ಬರ್ತಾವೆ. ಇಂಟರ್ ಪ್ರೊಸೆಸ್ ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ಏನು, ಲೈಕ್ ಏನದು ಒಂದೇ ಮಷಿನ್ ಒಳಗೆ ಎಲ್ಲ ಪ್ರೊಸೆಸ್ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಲೈಕ್ ಮೆಸೇಜ್ ಪಾಸಿಂಗ್ ಅಥವಾ ಶೇರ್ಡ್ ಮೆಮೊರಿ ಟೈಪ್.